ಮೂಡಲಗಿ ನಗರದಲ್ಲಿ ನಿನ್ನೆ ನಡೆದಂಥ ಬೃಹತ್ ಹಿಂದೂ ಸಮ್ಮೇಳನ ಅತ್ಯಂತ ಅದ್ದೂರಿಯಾಗಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ಯಶಸ್ಸಿನ ಹಿಂದೆ, ಈ ಅದ್ದೂರಿನ ಹಿಂದೆ ಹಗಲಿರುಳು ಎನ್ನದೆ ಶ್ರಮಪಟ್ಟಂಥ ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಹಿಂದೆ ಮುಂಚೆ ಕೆಳಗಿನ ಮಠದಿಂದ ಶೋಭಾಯಾತ್ರೆ ನಡೀತು. ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂತಹ ನಗರದ ಮೂಡಲಗಿ ಹೋಬಳಿಯ ಸಮಸ್ತ ಜನರು, ಮಾತೆಯರು ಹಾಗೂ ವಾರಕರಿಗಳು, ಮುಂದೆ ಕರಡಿ ಮಜಲ್ದವರು, ಮುಂದೆ ಝಾಂಜ್ ಪಥಕ್ನವರು, ಶೋಭಾಯಾತ್ರೆಯಲ್ಲಿ ಅಲಂಕರಿಸಿದಂತಹ ಭಾರತ ಮಾತೆಯ ವಾಹನವನ್ನ ಅಲಂಕರಿಸಿದವರಿಗೆ, ಶಾಂತ ರೀತಿಯಿಂದ ಶೋಭಾಯಾತ್ರೆ ನಡೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಪೊಲೀಸ್ ಸಿಬ್ಬಂದಿಗೆ, ಸ್ವಚ್ಛ ದಾರಿಯಲ್ಲಿ ನಡೆಯುವಂತೆ ಮಾಡಲಿಕ್ಕೆ ಶ್ರಮಿಸಿದ ಮುನ್ಸಿಪಾಲಿಟಿಯ ಎಲ್ಲ ಸ್ವಚ್ಛತಾ ಕಾರ್ಯಕರ್ತರಿಗೆ ಹಾಗೂ ಅಧಿಕಾರಿಗಳಿಗೆ, ಮತ್ತು ವೇದಿಕೆಯ ಮೇಲೆ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ನಡೆಯುವಂಥ ಮಾಡಿದಂತಹ ಎಲ್ಲ ಕಾರ್ಯಕರ್ತರಿಗೆ, ಆಮೇಲೆ ಶೋಭಾಯಾತ್ರೆಯಲ್ಲಿ ಪಾನೀಯಗಳನ್ನು ವಿತರಿಸಿದ ಎಲ್ಲ ಬಂಧುಗಳಿಗೆ, ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂತಹ ಕಾರ್ಯಕರ್ತರಿಗೆ ಮತ್ತು ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ಶ್ರಮಿಸಿದ ಸಾಮಾಜಿಕ ಜಾಲತಾಣದ ಕಾರ್ಯಕರ್ತರಿಗೆ ಮತ್ತು ಪತ್ರಕರ್ತ ಬಂಧುಗಳಿಗೆ, ಕಾರ್ಯಕ್ರಮದಲ್ಲಿ ಏನಾದರೂ ಅನಾನುಕೂಲತೆಗಳು ಆಗದೇ ಇರಲಿ ಅಂತ ಶ್ರಮಿಸಿದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗೆ, ಹಾಗೂ ಕಾರ್ಯಕ್ರಮದುದ್ದಕ್ಕೂ ಯಾವುದೇ ಅಡೆತಡೆಗಳು ಉಂಟಾಗಲಾರದೆ ಕಾರ್ಯಕ್ರಮ ನಡೀಲಿ ಅಂತ ಶ್ರಮಿಸಿದ ವಿದ್ಯುತ್ ಸರಬರಾಜಿನ ಇಲಾಖೆಯವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೇ ರೀತಿಯ ಕಾರ್ಯಕ್ರಮಗಳು ಸುಸಜ್ಜಿತವಾಗಿ ಇನ್ನು ಮುಂದೆಯೂ ನಮ್ಮೂರಲ್ಲಿ ನಡೆಯುವಂತೆ ಆಗಲಿ. ಇದೇ ರೀತಿಯ ಕಾರ್ಯಕ್ರಮಗಳು ನಮ್ಮೂರಲ್ಲಿ ಮೇಲಿಂದ ಮೇಲೆ ಆಗ್ತಾ ಇರಲಿ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರೋಣ. ಎಲ್ಲರಿಗೂ ಶುಭವಾಗಲಿ.